ಸ್ಟಾಫ್ಗಳಿಗೂ ನನ್ನ ವಂದನೆಗಳು, ಧನ್ಯವಾದಗಳು. ನಮಸ್ಕಾರ. ಐ ಆಮ್ ಫ್ರಮ್ ಸಮಿತಾ ಸೈನಿಕ್ ದಲ್ SSB. SSB ಸಮಿತಾ ಸೈನಿಕ್ ದಲ್ RTA. ಎ ಅಂದರೆ ಅತ್ವಾಲ ಗ್ರೂಪ್. ದಿಸ್ ಇಸ್ ಫ್ರಮ್ ಸೋಷಿಯಲ್ ಆ್ಯಂಡ್ ಜಸ್ಟಿಸ್ ಮಿನಿಸ್ಟರ್ ಸೆಂಟ್ರಲ್. ಅಲ್ಲಿ ಬಂದು ಅವರು ಮಿನಿಸ್ಟ್ರು. ಈಗ ವೆಂಕಟಸ್ವಾಮಿನ ಇದ್ದಾರೆ, ಸ್ಟೇಟ್ನಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ. ಅದರಿಂದ ನಾನು ಬಂದು ಈಗ ಬಂದಿರೋದು ಅಲ್ಲಿಂದ ನನಗೆ ಸೆಂಟ್ರಲ್ಲಿಂದ ಅತ್ವಾಲಲ್ಲಿಂದ ಫೋನ್ ಆಗಿ ಇಲ್ಲಿಂದ ವೆಂಕಟಸ್ವಾಮಿಗೆ ಬಂದು ಇಲ್ಲಿ ಹೋಗಿ ಮಾತಾಡಿ ನನ್ನ ಕಳಿಸಿದ್ದಾರೆ. ಇಲ್ಲಿ ನಿಮ್ಗೆಲ್ಲ ಸಪೋರ್ಟ್ ಮಾಡಬೇಕು. ಇದು ಬಂದರೆ ಇಷ್ಟ ಆಗಲಿಲ್ಲ, ಆರ್ಡಿನರಿ ವಿಷಯ ಇಲ್ಲ. ಅದಕ್ಕೋಸ್ಕರ ವೆಂಕಟಸ್ವಾಮಿ ಎಲ್ಲ ಅದು ಏನಿದೆ ನೀವು ಮಾತಾಡ್ಕೊಂಡು ಬನ್ನಿ, ನಾವು ಚೀಫ್ ಮಿನಿಸ್ಟರ್ ಮಾತಾಡ್ತೀನಿ, ಮತ್ತೆ ನಿಮ್ಮ ಕನ್ಸರ್ನ್ ಮಿನಿಸ್ಟರ್ ಮಾತಾಡ್ತೀನಿ, ಅವ್ರು ನನಗೆ ಕಳಿಸಿದ್ದಾರೆ. ಸೊ ಅದರಿಂದ ನೀವೆಲ್ಲ ಈ ಥರ ಯೂನಿಟ್ ಆಗಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಇದ್ರೂ ಕೂಡ ನಿಮ್ಮ ಡಿಮಾಂಡ್ ಬಂದು ಫಸ್ಟ್ ಬಂದು ಇವರು ಸಾರ್ ಹೇಳಿದ್ದಾರೆ KGIO, ದಟ್ ಇಸ್ ಕಾಲ್ಡ್ ಇನ್ಸೂರೆನ್ಸ್. KGID ನಿಮಗೆ ಇನ್ಸೂರೆನ್ಸ್ ಇಲ್ಲ. ಇನ್ಸೂರೆನ್ಸ್ ಯಾಕೆ ಕೊಟ್ಟಿಲ್ಲ? NGOಗಳ ಕೊಡ್ತಾ ಇದ್ದಾರೆ. NGO ಬೇರೆ ನೀವು ಬೇರೆಯಾ? ನೀವೆಲ್ಲ ಕೆಲಸ ಮಾಡೋದಿಲ್ಲ, ಕಂಪ್ಯೂಟರ್ಲ್ಲ ಕೆಲಸ ಮಾಡ್ತಾರೆ, RI ಕೆಲಸ ಮಾಡ್ತಾರೆ, ಇವರೆಲ್ಲ ಸ್ಟಾಫ್ಗಳೆಲ್ಲ ಒಳಗಡೆ ಕೆಲಸ ಮಾಡ್ತಾರೆ. ಅದು ಬೇರೆ ಸಬ್ಜೆಕ್ಟ್, ಇದು ಬೇರೆ ಬೇರೆ ಕಿಟ್ಕಿಲು ಮಾಡಿ ನಾನು ಬರ್ತೀನಿ ಒಂದು ನಿಮಿಷ. ಸೊ ಅದರಿಂದ ಈ ಸ್ಟಾಫ್ಗಳಿಗೆಲ್ಲ ಅಲ್ಲಿ NGOಗೆಲ್ಲ ಕರೆಕ್ಟಾಗಿ ಸಂಬಳ ಹೋಗ್ತಾ ಇದೆ. ನಿಮ್ದು 5 ತಿಂಗಳಿಂದ ಸಂಬಳ ಬರೋದಿಲ್ಲ. ಎಲ್ಲಿ ಇವರೆಲ್ಲ ಫ್ಯಾಮಿಲಿ ನಡೆಸೋದು? ಎಲ್ಲಿ ಫ್ಯಾಮಿಲಿ ನಡೆಸ್ಬೋದು? ಹಣ ಬೇಕಿಲ್ವಾ? ಒಂದು ಹಾಲ್ಗೆ ಹಣ ಇಲ್ಲ, ಪೇಪರ್ ಅವ್ರು ಕೊಡಬೇಕು, ಊಟ ಕೊಡಬೇಕು, ಮತ್ತು ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು. ಯಾರು ಕೊಡೋದು? ಸೊ ಅದರಿಂದ ಇದೆಲ್ಲ ನಾವು ಕಂಡಮ್ ಮಾಡಿ ಇದೆಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ವರ್ಡ್ ಬಂದು ಇವ್ರಿಗೆಲ್ಲ ಈ ಸಬ್ಜೆಕ್ಟ್ ಎಲ್ಲ ತಗೊಂಡು ಅವ್ರಿಗೆ ತಗೊಳ್ಬೇಕು ನಾನು ಕೇಳ್ತಾ ಇದ್ದೀನಿ. ಮತ್ತು ವೇಜ್ ಬಂದು ಇವಾಗ ಪರ್ಮನೆಂಟ್ ಎಂಪ್ಲಾಯ್ಗೆ ಒಂದು ಇದೆ, ನಾನ್ ಪರ್ಮನೆಂಟ್ ಎಂಪ್ಲಾಯ್ಗೆ ಒಂದಿದೆ. ಈ ಕಂಪ್ಯೂಟರ್ಲೆಲ್ಲ ಕೆಲಸ ಮಾಡೋದು ಪರ್ಮನೆಂಟ್ ಇನ್ನೂ ಮಾಡಿಲ್ಲ. ಪಾಪ ಅವ್ರಿಗೆ ಸಂಬಳನೂ ಕರೆಕ್ಟಾಗಿ ಕೊಡ್ತಿಲ್ಲ. ನಾನು ಮಾತಾಡೋದು ಬಂದು ಇಟ್ ಇಸ್ ಅ ಗೌರ್ಮೆಂಟ್ ಪ್ರಾಬ್ಲಮ್, ನಾಟ್ ಮುನ್ಸಿಪಾಲ್ಟಿ. ಕಮಿಷನರು ಇಲ್ಲಿ ಇರೋ ಪ್ರೆಸಿಡೆಂಟ್ ಪ್ರಾಬ್ಲಮ್ ಇಲ್ಲ. ಇದು ಬಂದು ಇದು ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರಾಬ್ಲಮ್. ಕಮಿಷನರ್ ಬಂದು ಅವ್ರು ಏನು ಹೇಳ್ತಾರೆ ಅವ್ರು ಕೇಳ್ತಾರೆ, ಅವ್ರ ಮೇಲೆ ಏನು ತಪ್ಪಿಲ್ಲ, ಏನಿಲ್ಲ. ಬಟ್ ದ ಗೌರ್ಮೆಂಟ್ ಶುಡ್ ಫಾರ್ವರ್ಡ್ ಟು ಸೆಟಲ್ ಯುವರ್ ಡಿಮಾಂಡ್. ಅದೇ ಫಸ್ಟ್ ನಮ್ಮ ಸಬ್ಜೆಕ್ಟು. ಆಮೇಲೆ ಈ ಡಿ ಗ್ರೂಪ್ ಎಂಪ್ಲಾಯ್ಸ್ ಬಂದು 100 ಮೆಂಬರ್ಸ್ ತಗೊಳ್ತಾರೆ. ಡಿ ಗ್ರೂಪ್ ಅಂದರೆ ನೀವು ಕೆಲಸ ಮಾಡ್ತಾ ಇದ್ದೀವಿ ನೋಡಿ, ಇವ್ರನ್ನ ಕ್ಯಾಂಡಿಡೇಟ್ಸ್ ಅವ್ರಿಗೆ ನಿಮಗೆ ಬಂದು ಆ ಸಂಬಳ ಇದು 100 ಮೆಂಬರ್ಸ್ಗೂ 30 ಜನ ಮತ್ತೆ ತಗೊಳ್ತಾರೆ. ಕೆಲವ್ರು ಕೊಡ್ತಾರೆ, ಕೆಲವ್ರು ಮನೆಗೆ ಕಳಿಸ್ತಾರೆ, ಕೆಲವ್ರು ಕೊಡ್ತಾರೆ. ಮತ್ತು ಅವ್ರ ವೇಜಸ್ ನಿಮ್ಮದು 5 ತಿಂಗಳು ಅದು ಇನ್ನೂ ಕೊಟ್ಟಿಲ್ಲ. ನಿಮ್ಮದು ಒಂದು ಸೇಫ್ಟಿ ಇಲ್ಲ. ಅವ್ರಿಗೆಲ್ಲ ಮಾಸ್ಕು, ಶೂವು ಇದೆಲ್ಲ ಕರೆಕ್ಟಾಗಿ ಕೊಡಬೇಕಿಲ್ಲ. ಒಂದು ಸೆಟ್ ಕೊಟ್ಬಿಟ್ರೆ ಆಗುತ್ತಾ? ಎಷ್ಟು ಅವರೆಲ್ಲ ಕ್ಲೀನ್ ಮಾಡಿ ನೀವೆಲ್ಲ ಇಲ್ಲಿ ಅಂದರೆ ಈ ಸ್ಟೇಟೇ ಇಲ್ಲ, ಈ ಇಂಡಿಯಾ ಇಲ್ಲ, ನೀವೇ ಮೇಯ್ನು. ಯಾರು ಇರೋದಿಲ್ಲ. ನೀವೆಲ್ಲ ಸ್ಟ್ರೈಕ್ ಮಾಡಿದ್ರೆ ಅವ್ರು ಫಾರ್ವರ್ಡ್ ಬರ್ತಾರೆ. ಅದರಿಂದ ಮತ್ತೆ ಇದು ಆಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆಲ್ಲ ಒಳ್ಳೇದಾಗ್ತಾ ಇದೆ. ಬಟ್ ಇಲ್ಲಿರೋವರೆಗೂ ನಿಮ್ಗೆ ಏನು ಒಳ್ಳೇದಾಗಿಲ್ಲ. ಅದರಿಂದ ವೇಜ್ ರಿವಿಷನ್ಸ್ ಇನ್ನೂ ನಿಮ್ಗೆ ಆಗಿಲ್ಲ. PF ಕೊಟ್ಟಿಲ್ಲ, ನಿಮ್ಮದು PF ಇಲ್ಲ. ಸೆಟ್ಟು ಹೋಗಿದ್ರೆ ನಾಳೆ ಏನಿಲ್ಲ. ಸೆಟ್ಟು ಹೋಗಿದ್ರೆ ಆ ವೈಫ್ಗೆ ಇದು ಕೊಡಬೇಕು, ಏನು ಕೆಲಸ ಕೊಡಬೇಕು, ಅವ್ರಿಗೂ ಕೆಲಸ ಕೊಡ್ತಿಲ್ಲ. ಅದರಿಂದ ಈಗ ಮಿನಿಮಮ್ ವೇಜ್, ಮ್ಯಾಕ್ಸಿಮಮ್ ವೇಜ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದೆ. ಮಿನಿಮಮ್ ವೇಜ್ ಅಂದರೆ 15,000 ಕೊಡಬೇಕು. ಎಲ್ಲಿಲ್ಲ ಕೆಲಸ ಮಾಡಿ, ಮಾಲೆಲ್ಲ ಕೆಲಸ ಮಾಡಿ, ಇಲ್ಲ ಯಾರ ಹತ್ರನ ಕೆಲಸ ಮಾಡಿ, ಅವ್ರಿಗೊಂದು ಮಿನಿಮಮ್ ವೇಜ್ ಅದೇ 15,000, 15,000 ಕೊಡಬೇಕು. ಆಮೇಲೆ ಇವ್ರಿಗೆ ಯಾರು ಬೇರೆ ಇವ್ರಿಗೆ ಬಂದು ಯಾರ್ಯಾರು ಇದು ಡ್ರೈವರ್ಸ್ ಇದ್ದಾರೆ ನೋಡಿ, ಅವ್ರಿಗೆಲ್ಲ ಬಂದು 18,000, ನಿಮ್ಗೆಲ್ಲ ಒಂದು 15,000. ಇವ್ರಿಗೆಲ್ಲ ಡ್ರೈವರ್ಸ್ ಮತ್ತು ಯಾರ್ಯಾರು ಇದು ಮಾಡ್ತಾರೆ ಅವ್ರಿಗೆಲ್ಲ 18,000 ಆಗ್ತದೆ. ಗೌರ್ಮೆಂಟ್ ಆಫ್ ಇಂಡಿಯಾ, ನಾನೇನಿಲ್ಲ, ಮೋದಿ ಅವರು ಹೇಳಿದ ಸಬ್ಜೆಕ್ಟ್ ನಾನು ಮಾತಾಡ್ತೀನಿ. ಇಲ್ಲಿ ಸುಮ್ಮನೆ ಮಾತಾಡಿಲ್ಲ. ನಿಮ್ಗೆಲ್ಲ ಸುಮ್ಮನೆ ಒಂದು 8,000, 9,000 ಕೊಟ್ಬಿಟ್ಟು ಕನ್ವಿನ್ಸ್ ಮಾಡಿಕೊಂಡು ನಮ್ಮ SC ST 90% ಇದ್ದಾರೋ ಎಲ್ಲಿ ತಗೊಂಡ್ಬೋದು ಅಲ್ಲಿ ತಗೊಂಡು ಹೋಗ್ತೀವಿ ನಾವು. ಅದರಿಂದ ನಿಮ್ಗೆಲ್ಲ ಆನ್ ಬಿಹಾಫ್ ಆಫ್ ಸಮಿತಾ ಸೈನಿಕ್ ದಲ್ SSB RTA ಅತ್ವಾಲಾ ಗ್ರೂಪ್ ವಿ ವಿಲ್ ಸಪೋರ್ಟ್ ಯು 100%. ನಿಮ್ಗೆ ಯಾವ್ದಿದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ. ಇವರೇ ನಮ್ಮ ರಾಮ ಅವರೇ ವೆಂಕಟಸ್ವಾಮಿ ಮಾತಾಡ್ತಾರೆ. ಮತ್ತು ಅಲ್ಲಿ ಯಾರು ಮುನ್ಸಿಪಲ್ ಡೈರೆಕ್ಟರ್ ಇದ್ದಾರೆ, ಮುನ್ಸಿಪಲ್ ಡೈರೆಕ್ಟರ್ ನಮಗೆ ತುಂಬ ಪರೀಕ್ಷೆ, ಅವ್ರು ಹೋಗಿ ಮಾತಾಡೋಲ್ಲ ಬಂದಿದ್ದೀವಿ. ಅವ್ರಿಗೂ ನಾವು ಫೋನ್ ಮಾಡಿದ್ವಿ. ಎಮರ್ಜೆನ್ಸಿ ಆಗಿ ಈ ವಿಡಿಯೋ ಬಂದು ಸ್ಟ್ರೈಟ್ ಆಗಿ ಗೌರ್ಮೆಂಟ್ಗೆ ನಾವು ಕಳಿಸಿದ್ವಿ.
ನಾವು ಏನು ಇಲ್ಲಿ ಮಾತಾಡಿದ್ದೀವಿ 100% ನಾವು ಇದು ಮಾಡ್ತೀವಿ. ಈಗ ಎಲ್ಲ ಬರ್ತಾರೆ, ಪಬ್ಲಿಕ್ ಎಲ್ಲ ಬರ್ತಾರೆ, ಬಂದು ಏನು ಮಾಡ್ತಾರೆ, ಇದು ಮಾಡಿ ಸರ್, ಅದು ಮಾಡಿ ಸರ್, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಬಟ್ ನೀವು ಇಲ್ಲದಿರಲ್ಲಿ ಕೆಲಸ ಆಗುತ್ತಾ? ಒಂದು ಟಿ ಕಥ ಆಗುತ್ತಾ, ಇಲ್ಲ ಸೇಲ್ ಇದು ಆಗುತ್ತಾ, ರಿಜಿಸ್ಟ್ರೇಷನ್ ಆಗುತ್ತಾ, ಮಗ ಬರ್ತಾರೆ. ನೀವು ಏನಾಗೋದಿಲ್ಲ. ಅದರಿಂದ ನೀವು ದಯವಿಟ್ಟು ಸ್ಮಾಲ್ ಸೈಜ್ ನೀವು ಇಲ್ಲಿ ಕೂತ್ಕೊಳ್ತೀರಾ, ರಿಸಲ್ಟ್ ಹೇಳ್ತಾರೆ. ಅಲ್ಲಿ ಯಾಕೆ ನೀವು ಪಬ್ಲಿಕ್ ಗೊತ್ತಾಗ್ಬೇಕಿಲ್ವಾ? ಪಬ್ಲಿಕ್ ಗೊತ್ತಾಗೋದ್ರೆ ಎಲ್ಲರಿಗೂ ಆ ರಿವೆಂಜ್ ಬರುತ್ತೆ. ಏನೋ ಜನ ಏನೋ ಸಾಕು ಇಲ್ಲಿ ಒಳಗಡೆ ಕೂತ್ಕೊಂಡ್ರೆ ಏನು ಅದು ಬಂದು ಪಬ್ಲಿಷಿಟ್ ಆಗುತ್ತೆ. ನೀವು ಏನು ಮಾಡಿದ್ರೆ ಪಬ್ಲಿಷಿಟ್ ಆಗುತ್ತೆ. ಆವಾಗ ನಿಮ್ಗೆ ಎಲ್ಲ ಸಪೋರ್ಟ್ ಬರ್ತಾರೆ. ನೀವು ಇಲ್ಲಿ ಕೂತ್ಕೊಂಡಿದ್ರೆ ಏನೇನು ನಡೀತಾ ಯಾರಿಗೂ ಗೊತ್ತಿಲ್ಲ. ನಾನೇ ಕೇಳ್ಕೊಂಡು ಬಂದಿದ್ದೆ, ವಾಲಂಟಿಯರ್ ಬಂದಿದ್ದೆ, ಏನು ನಡೀತಾ ಇದೆ ಮುನ್ಸಿಪಾಲ್ಟಿಲಿ. ಅದನ್ನು ನಮ್ಮ ಸಪೋರ್ಟ್ 100% ಇದೆ. ನಿಮ್ಗೆ ಯಾವುದಿದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ. ಎಲ್ಲಿ ಮಾತಾಡಬೇಕು ನಾನು ಮಾತಾಡ್ತೀನಿ. ತಹಸೀಲ್ದಾರ್ ಜೊತೆ ಮಾತಾಡಬೇಕಾ, ಇಲ್ಲ ಅಲ್ಲಿಂದ ಮಿನಿಸ್ಟರ್ ಜೊತೆ ಮಾತಾಡಬೇಕಾ. ನಮ್ಮ ಅಣ್ಣ ವೆಂಕಟಸ್ವಾಮಿ ಇದ್ದಾರೆ, ಎಲ್ಲ ಪೂರ್ ಪೀಪಲ್ ನಿಂತಾರೆ. ಇವ್ರಿಗೆ ಅವ್ರು ಹೆಲ್ಪ್ ಮಾಡೋದು ಬೆಂಗಳೂರಿನಲ್ಲಿ. ಅವ್ರಿಗೆ ಏನಿದೆ ಡೈರೆಕ್ಟೇ ಮಾತಾಡ್ತಾರೆ. ಸೊ ಅದರಿಂದ ನಂಬರ್ ತೋರಿಸ್ತೀನಿ. ನಿಮ್ಗೆ ಯಾವುದಾದ್ರು ಪ್ರಾಬ್ಲಮ್ ನಾನು ಫೋನ್ ಮಾಡಿ ದಯವಿಟ್ಟು ನೀವು ಟ್ರೈ ಮಾಡಿ ಆಚೆ ಕೊಡ್ಬೇಕು. ನಾಳಿಂದ ನೀವೆಲ್ಲ ಕೂತ್ಕೊಂಡು ನಿಮ್ಗೆ ಪಂಕ್ತಿ ಅವರಿಗೆ ಸಜೆಷನ್. ಹಾಂ ಓಕೆ, ಮೈ ಸಜೆಷನ್, ನನ್ನ ಸಜೆಷನ್ ಬಂದು ಅಲ್ಲಿ ಕೂತ್ಕೊಂಡು ನಾನು ಹೇಳಿಲ್ಲ. ಪಬ್ಲಿಕ್ ಗೊತ್ತಾಗಬೇಕು. ಒಂದು ಸ್ಟ್ರೈಕ್ ಮಾಡಿದ್ರೆ ಪಬ್ಲಿಕ್ ಗೊತ್ತಾಗಬೇಕು. ಅಲ್ಲಿ ಇರೋದು ಇವರು ಇದ್ದಾರೆ ನೋಡಿ, PM ಕಾಂಟ್ರಾಕ್ಟ್ ವರ್ಕರ್ಸ್ ಎಲ್ಲಿ ಕೂತಿದ್ದಾರೆ, ಸ್ಟ್ರೀಟ್ಲ ಕೂತಿದ್ದಾರೆ. ಇಲ್ಲಪ್ಪ, ಎಲ್ಲ ಒಂದು ಇವಾಗ ಗೌರ್ಮೆಂಟ್ ಸ್ಟಾಫ್ ಇರಲಿ ಯಾರಾಗಲಿ ಪಬ್ಲಿಕ್ ಹೋಗ್ತಾನೆ ನಿಮಗೆ ಸಪೋರ್ಟ್ ಜಾಸ್ತಿ ಮಾಡ್ತಾರೆ. ಎಲ್ಲ ಕಡೆಯೂ ಬರುತ್ತೆ. ಏನಪ್ಪ 5 ದಿನ ಆಯ್ತು, 3 ದಿನ ಆಯ್ತು, ಯಾರು ಇವರು ಮಾತಾಡಿದ್ರು ಅಂದರೆ ನಿಮ್ಗೊಂದು ಪಬ್ಲಿಕ್ನಲ್ಲಿ ನಿಮಗೆ ತಗೊಳ್ಬೇಕು. ಇಲ್ಲಿ ಇರೋರಲ್ಲ, ಇವರು ಸೆಕ್ರೆಟ್ರಿ, ಇವರೊಂದು ಆಫೀಸ್ ಬೇರೆ, ಅವರೊಂದು ಆಫೀಸ್ ಬೇರೆ, ಇವರೊಂದು ಆಫೀಸ್ ಬೇರೆ, ಇವರೊಂದು ಆಫೀಸ್ ಬೇರೆ, ಇನ್ನೂ ಜಾಸ್ತಿ ಜನ ಇದ್ದಾರೆ. ಬಟ್ ನಾನು ಕರ್ಕೊಂಡು ಬಂದಿಲ್ಲ. ಇಲ್ಲಿ ಬಂದು ನಾನು ಇದು ಮಾಡಿದ್ದೀನಿ. ಎಲ್ಲರಿಗೂ ಧನ್ಯವಾದ, ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲ ಬೆಂಬಲ ಕೊಡ್ತೀನಿ ಅಂತ ಹೇಳಿ ನಮಗೆ ಸರ್ಕಾರದಲ್ಲಿ ಯಾವುದೇ ತೊಂದರೆಗಳಿದ್ರು ನಾನು ಇದ್ದೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಸಂಘದ ಪರವಾಗಿ ಅವ್ರಿಗೆ ವಂದನೆಗಳನ್ನು ತಿಳಿಸುತ್ತಿದ್ದೀನಿ. ಅಂದರೆ ಇದು ಅನುಕಂಪ ಆಧಾರದಲ್ಲಿ ಅವರಿಗೆ ಸೇವಾ ಭದ್ರತೆ ಒದಗಿಸುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬೇಡಿಕೆಗಳನ್ನಿಟ್ಟು ಪೌರಸೇವಾ ನೌಕರರ ಸಂಘ ರಾಜ್ಯ ವ್ಯಾಪ್ತಿ ಮುಷ್ಕರವನ್ನು ಮಾಡ್ತಾ ಇದೆ. ಈ ಮುಷ್ಕರಕ್ಕೆ KGF ನಗರಸಭೆ ವತಿಯಿಂದ ನಮ್ಮ ಎಲ್ಲ ಕಚೇರಿ ಸಿಬ್ಬಂದಿವರು ಕೂಡ ನಾವು ಬೆಂಬಲವನ್ನು ವ್ಯಕ್ತಪಡಿಸುತ್ತೀವಿ. ಆದಷ್ಟು ಸರ್ಕಾರ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ನಾನು ಸರ್ಕಾರದ ಪರವಾಗಿ ಅಂದರೆ ನಮ್ಮ ಪೌರಸೇವಾ ನೌಕರರ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ ಸರ್. ಈಗ ನಗರದಲ್ಲಿ ಏನು 4ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ಈ ಸಂದರ್ಭದಲ್ಲಿ ನಗರದಲ್ಲಿ ಸ್ವಚ್ಛತೆ ಅನ್ನೋದು ಸಂಪೂರ್ಣವಾಗಿ ಸ್ಥಗಿತ ಆಗಿ ಎಲ್ಲದರಲ್ಲಿ ಕಸಗಳು ವಿಲೇವಾರಿ ಆಗದೆ ಒಂದು ಸಾಂಕ್ರಾಮಿಕ ರೋಗ ಹರಡೋದು ಕೂಡ ಒಂದು ಭೀತಿ ಸಾರ್ವಜನಿಕರಲ್ಲಿದೆ. ಸೊ ಸಾರ್ವಜನಿಕರು ನೀವು ಏನು ಹೇಳಿ ಬಯಸ್ತೀರಾ ಸರ್? ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಮಾನ್ಯ ಅಧ್ಯಕ್ಷರು, ಪೌರಾಯುಕ್ತರು ಈ ನಿಟ್ಟಿನಲ್ಲಿ ನಮಗೆ ಸಹಕಾರ ಕೊಡಬೇಕು. ಒಂದು. ಎರಡನೇದೇನಂತಂದರೆ ಎಮರ್ಜೆನ್ಸಿ ಎಸೆನ್ಷಿಯಲ್ ಇದ್ದರೆ ನಾವು ಎಸೆನ್ಷಿಯಲ್ ಬಂದ್ ಮಾಡಿಲ್ಲ ಸರ್. ಎಸೆನ್ಷಿಯಲ್ ಬಂದ್ ಮಾಡಲಿಲ್ಲ. ಸಣ್ಣ ಪಟ್ಟ ಇದು ಕೆಲಸ ಕಾರ್ಯಗಳಿದ್ದರೆ ನಮ್ಮವ್ರು ಮಾಡ್ತಾ ಇದ್ದಾರೆ ಸರ್. ಯಾವುದು ಸಂಪೂರ್ಣವಾಗಿ ಸ್ಥಗಿತ ಮಾಡಿಲ್ಲ ಸರ್. ಸೊ ಯಾವಾಗಲೂ ಮಾಡೋದಂಗಿಂತ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅದರಿಂದ ನಾಗರಿಕರು, ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಈ ಒಂದು ಹೋರಾಟ ಸ್ಥಗಿತ ಆಗ್ಬೋದು ಸರ್. ನಮ್ಮ ರಾಜ್ಯ ಸಂಘದ ನಿರ್ದೇಶನ ಬರೋವರೆಗೂ ಇದು ಮುಂದುವರಿತದೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ವರ್ಷಗಳಿಂದ ಔಟ್ಸೋರ್ಸಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಸಮಾನ ವೇತನದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನೀರಾವರಿ ಸಿಬ್ಬಂದಿ ಆಗಿರ್ಬೋದು, ಇದು ವಾಹನ ಚಾಲಕರು, ಇನ್ನು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ DEOಗಳು ಅಂದರೆ ಕಂಪ್ಯೂಟರ್ ಆಪರೇಟರ್ಗಳು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ಸೇವಾ ಭದ್ರತೆಯೂ ಇಲ್ಲ. ಸೊ ಅವರಿಗೆ ಸಕ್ರಮಾತಿನೂ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಈ ನಮ್ಮ KGF ಶಾಖೆ ಸಂಘದ ವತಿಯಿಂದ ಎಲ್ಲ ಸರ್ಕಾರಕ್ಕೆ ತಿಳಿಯಪಡಿಸಿದ್ದೇನೆಂದರೆ ಎಲ್ಲರನ್ನೂ ಕನ್ಸಿಡರ್ ಮಾಡಿ ಅವ್ರಿಗೆ ಒಂದು ಸೇವಾ ಭದ್ರತೆ ಒದಗಿಸಬೇಕು, ಜೊತೆಗೆ ಅವ್ರನ್ನ ಕಾಯಮಾತಿ ಮಾಡಬೇಕು ಅಂತ ಮನವಿ ಮಾಡ್ತೀವಿ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏನೇ ಬರಲಿ, ಏನೇ ಬರಲಿ. ಶಶಿಕುಮಾರ್ ಸರ್ ಅವರು ಎಲ್ಲ ನಿಮಗೆ
ಸರ್ಕಾರದಿಂದ ನಮಗೆ ಯಾವ ರೀತಿ ಅನಾನುಕೂಲಗಳಾಗಿದೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿ ನಮ್ಮ ರಾಜ್ಯ ಸಂಘದವರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಸರ್ಕಾರದಿಂದ ನಮ್ಮವ್ರನ್ನ ಕರೆದಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷನವ್ರನ್ನೆಲ್ಲ. ಅವರೆಲ್ಲ ಏನಾದರೂ ತೀರ್ಮಾನ ತಗೊಂಡ್ರೆ ನಾವು ಇವತ್ತಿಂದನೇ ಸಾರ್ವಜನಿಕರ ಸೇವೆ ಎಲ್ಲ ಮಾಡಿ, ಇವಾಗಲೂ ಏನೂ ತೊಂದರೆ ಇಲ್ದಿರ ಶಾಂತಿಯುತವಾಗಿ ನಾವು ಮಾಡ್ತಾಯಿದ್ದೀವಿ. ನಮ್ಮ ಸಾಹೇಬರಾಗಲಿ, ನಮ್ಮ ವ್ಯವಸ್ಥಾಪಕರಾಗಲಿ, ನಮ್ಮ ನಗರಸಭೆ ಅಧ್ಯಕ್ಷರಾಗಲಿ, ಅವರು ಯಾವ ರೀತಿ ಅವ್ರಿಗೆ ಅನುಕೂಲ ಆಗೋ ಥರ, ನಮಗೂ ಅನುಕೂಲ ಆಗೋ ಥರ ಮಾಡಿ ಅಂತ ಹೇಳಿದ್ದಾರೆ. ಅವ್ರ ಬೆಂಬಲ ತೆಗೆದುಕೊಂಡು ನಾವು ಶಾಂತಿಯುತವಾಗಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ನಿಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಮನವಿ ಸಲ್ಲಿಸಿದ್ದೀವಿ. ಆದ್ದರಿಂದ ನಾವು KGF ತಾಲೂಕಿನಲ್ಲಿ ನಮ್ಮ ಕಚೇರಿ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಎಲ್ಲ ಸೇರಿಕೊಂಡು ಒಟ್ಟುಗಾಗಿ ಈ ಮುಷ್ಕರವನ್ನು ಮುಂದುವರಿಸಿದ್ದಾರೆ. ಈ ದಿನ ನಮ್ಮ ನಗರಸಭೆ ವತಿಯಿಂದ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಅವರು ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಏನೇನು ಕುಂದುಕೊರತೆಗಳಿದೆ, ಸರ್ಕಾರ ವತಿಯಿಂದ ಏನೇನು ಅವರಿಗೆ ಸೌಲಭ್ಯಗಳು ಬರಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಮಾಡಿಕೊಂಡು ಇವತ್ತು ಒಂದು 4 ದಿವಸಗಳಿಂದ ನಾವು ಹೋರಾಟಕ್ಕೆ ಮುಂದಾಗಿದ್ದೀವಿ. ಇದರ ಬಗ್ಗೆ ಸರ್ಕಾರವು ಸ್ವಲ್ಪ ಆದಷ್ಟು ಗಮನ ಹರಿಸಿ ನಮ್ಮ ಪೌರ ಕಾರ್ಮಿಕರು ಮತ್ತು ನಮ್ಮ ಮ್ಯಾನೇಜರ್ ಸರ್ ಹೇಳಿದಂಗೆ KGID ಎಷ್ಟೇ ಏನೇ ನಾವು ಸರ್ಕಾರಿ ನೌಕರರಾಗಿದ್ದರೂ ಕೂಡ ನಮ್ಮ KGID ಇಲ್ಲದೇ ಇದ್ದಾಗ ನಾವು ಒಂಥರ ರಾಜ್ಯ ಮಟ್ಟದಲ್ಲಿ ನಾವು ಕಡೆಗಣಿಸ್ತಾ ಇದ್ದೀವಿ. ಹಾಗಾಗಿ ಸರ್ಕಾರದ ವತಿಯಿಂದ ನಮಗೆ ಮುಖ್ಯವಾಗಿ ಬರಬೇಕಾಗಿರೋದೇನೆಂದರೆ KGID ಮತ್ತು 50% ವಿಶೇಷ ನೇಮಕಾತಿ ಅಂತಿತ್ತು. ಅದನ್ನು 100% ವಿಶೇಷ ನೇಮಕಾತಿ ಮಾಡಿದ್ರೆ ನಮ್ಮ ಪೌರ ಕಾರ್ಮಿಕರಿಗೆ, ಅಂದರೆ ಡ್ರೈವರ್ಸು, ಕ್ಲೀನರ್ಸ್, ಲೋಡರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ. ಇದನ್ನು ಸರ್ಕಾರದ ವತಿಯಿಂದ ನಮಗೆ ಪರಿಗಣಿಸಿ ಅವ್ರ ಕಡೆಯಿಂದ ನಮಗೆ ಒಳಿತಾಗಬೇಕು ಅಂತ ನಾವು ಬೇಡ್ಕೊಳ್ತೀವಿ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘಕ್ಕೆ. ಶಾಂತಿ